ಪ್ರತಿಯೊಬ್ರು ಕಿರಣ್ ರಾಜ್ ಅಭಿಮಾನಿಗಳು ವಿಡಿಯೋಗೊಂದು ಲೈಕ್ ಮಾಡಿ. ಯಾಕೆಂದ್ರೆ ಕಿರಣ್ ರಾಜ್ ಅವರ ಅಸಲಿ ಮುಖ ಇದು. ಯಾಕೆಂದ್ರೆ ಕರ್ಣಧಾರವಿಯ ಮೂಲಕ ಮನೆ ಮಾತಾಗಿರುವಂತಹ ಕರ್ಣ ಪಾತ್ರವನ್ನ ಮಾಡ್ತಿದಾರಲ್ಲ ಕಿರಣ್ ರಾಜ್ ಅವರು, ಸಾಕಷ್ಟು ಹೆಲ್ಪಿಂಗ್ ನೇಚರ್ ಇಟ್ಕೊಂಡಿರುವಂತವ್ರು. ಹೀರೋ ಆಗಿ ಇಷ್ಟೊಂದು ಒಳ್ಳೆ ಕೆಲಸವನ್ನ ಮಾಡ್ತಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಹೀರೋ ಆದಂತವ್ರು ತಮ್ಮ ವೈಯಕ್ತಿಕವಾಗಿ ಎಲ್ಲ ದುಡ್ಡನ್ನು ಕೂಡ ಖರ್ಚು ಮಾಡ್ತಾರೆ. ಬಟ್ ಇಲ್ಲಿ ಕನ್ನಡ ಧಾರಾವಾಹಿ ಸೀರಿಯಲ್ ಹೀರೋ ಕಿರಣ್ ರಾಜ್ ಅವರು ಕಿರಣ್ ರಾಜ್ ಫೌಂಡೇಶನ್ ಮೂಲಕ ಬಡವರಿಗೆ ಹೆಲ್ಪ್ ಮಾಡ್ತಾರೆ, ಸಂತ್ರಸ್ತರಿಗೆ ಹೆಲ್ಪ್ ಮಾಡ್ತಾರೆ, ಮಂಗಳಮುಖಿಯರಿಗೆ ಹೆಲ್ಪ್ ಮಾಡ್ತಾರೆ. ಇವರ ಫೌಂಡೇಶನ್ ಮೂಲಕ ಈಗ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೋಟ್ ಬುಕ್ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ನೋಟ್ ಬುಕ್ ಹಂಚುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಕನ್ನಡ ಧಾರಾವಾಹಿ ಸೇರಿದಂತೆ ಇದಕ್ಕೂ ಮುಂಚೆ ಕನ್ನಡತಿ ಆಗಿರ್ಬೋದು, ಬೇರೆ ಬೇರೆ ಧಾರಾವಾಹಿಗಳ ಮೂಲಕ ಮನೆ ಮಾತಂತವರು ಜೊತೆಗೆ ಹಲವಾರು ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ಒಂದೊಳ್ಳೆ ಅದ್ಭುತವಾದಂತಹ ನಟ. ಈಗ ಹೊಸ ಲುಕ್ ನೋಡ್ತಾ ಇರ್ಬೋದು, ಹೊಸ ಪ್ರಾಜೆಕ್ಟ್ ಆಗಿ ಹೊಸ ಲುಕ್ ಅನ್ನ ಬಿಟ್ಟಿದ್ದಾರೆ. ಕಂಪ್ಲೀಟ್ ಕ್ಲೀನ್ ಶೇವ್. ಈಗ ಏನು ಸ್ಟೂಡೆಂಟ್ಸ್ ಗಳಿಗೆ ನೋಟ್ ಬುಕ್ಸ್ ನ ವಿತರಣೆ ಮಾಡ್ತಾ ಇದ್ದಾರೆ. ಅದು ಕೇವಲ 100 ರೂಪಾಯಿಗಳಲ್ಲಿ ಅಲ್ಲ, ಅಂದ್ರೆ ಫ್ರೀ ಆಗಿ ಕೊಡ್ತಾ ಇರೋದು ಇದು. ಮತ್ತೆ ಕಂಪ್ಲೀಟ್ ಆಗಿ ಒಂದು ಸಾವಿರಾರು ಬುಕ್ಸ್ ಗಳನ್ನ ಡೊನೇಷನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್. ಎಲ್ಲರೂ ಕೂಡ ಇವರಿಗೆ ತಪ್ಪದೆ ವಿಶ್ ಮಾಡಿ. ಇದೇ ರೀತಿ ಕಿರಣ್ ರಾಜ್ ಫೌಂಡೇಶನ್ ಚೆನ್ನಾಗಿ ನಡೀಲಿ, ಇವರ ಒಂದು ಹೆಲ್ಪಿಂಗ್ ನೇಚರ್ ಇದೇ ರೀತಿ ಮುಂದುವರಿಲಿ ಅಂತ ನೋಡ್ತಾ ಇರ್ಬೋದು. ಹಿಂದ್ಗಡೆ ಎಷ್ಟೊಂದು ನೋಟ್ ಬುಕ್ಸ್ ಗಳಿದಾವೆ. ಇದೆಲ್ಲವೂ ಕೂಡ ಉಚಿತವಾಗಿ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾ ಇರೋದು ಕಿರಣ್ ರಾಜ್ ಫೌಂಡೇಶನ್ ವತಿಯಿಂದ. ಹೀರೋ ಆಗಿ ನಿಜವಾಗ್ಲೂ ಕೂಡ ಇಷ್ಟೊಂದು ಹೆಲ್ಪಿಂಗ್ ನೇಚರ್ ಇಟ್ಕೊಂಡಿರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿ ತರಿಸಿದೆ. ಈ ಒಂದು ಖುಷಿ ಅವರ ಫ್ಯಾಮಿಲಿಗೂ ಕೂಡ ಬಹಳಷ್ಟು ಇದೆ. ನಟನೆಯ ಜೊತೆಗೆ ಈ ರೀತಿ ಹೆಲ್ಪಿಂಗ್ ನೇಚರ್ ಅನ್ನ ಇಟ್ಕೊಂಡಿದ್ದಾರಲ್ಲ ಕಿರಣ್ ರಾಜ್ ಅವರಿಗೆ ಜನರು ತುಂಬಾನೇ ಫಿದಾ ಆಗಿದ್ದಾರೆ, ಮತ್ತೆ ಬೆಸ್ಟ್ ವಿಶಸ್ ಗಳನ್ನ ತಿಳಿಸ್ತಾ ಇದ್ದಾರೆ.